ದೇವ್ರೆ, ಬೆಳಗ್ಗೆ ಯಾಕೆ ಬಂದಿದ್ದಾನು ಅಂತ ನೋಡ್ತಿದ್ಯಾ ಅಲ್ವಾ? 2 ವಿಷಯಕ್ಕೆ ಬಂದೀವ್ನಿ. ಒಂದು, ಆ ಆಕ್ಸಿಡೆಂಟ್ ಆದವ್ರಿಗೆ ಏನಾಯ್ತದೋ ಏನೋ ಅಂತ ಗಾಬರಿಲಿದೆ. ನಿನ್ನ ದಯದಿಂದ ಅವ್ರು ಉಳ್ಕೊಬಿಟ್ರು. ಅದಕ್ಕೆ ನೀನು ಕೈ ಮುಗ್ದೋಗಮ್ಮ ಅಂತ ಬಂದೆ. ಇನ್ನೊಂದು, ನಾನು ಎಂಥ ಹುಡುಗಿನ ಕಟ್ಕೋಬೇಕು ಅಂತಿದ್ನೋ ಅಂಥ ಹುಡುಗಿನೇ ನನ್ನ ಕಣ್ಮುಂದೆ ಕಳಿಸಿ ನನ್ನ ಮನ್ಸು ಗಾಳಿಲಿ ತೇಲೋಂಗ್ ಮಾಡ್ಬಿಟ್ಟೆ. ಇದು ಕನಸು ನನಗೆ ಗೊತ್ತಾಯ್ತಲ್ಲ. ಆದರೂ ಎಲ್ಲ ಹುಡುಗರು ಹುಡುಗಿರಿಂದ ಸುತ್ತೋ ಥರ ನಾನು ಅವಳಿಂದ ಸುತ್ತಕ್ಕಿಲ್ಲ. ನೀನೇ ನನ್ನ ಎದುರುಗಡೆ ಕಳಿಸಿದ್ದೆ ಅಂದಮೇಲೆ ಅವಳು ನನ್ನ ಎದುರುಗಡೆ ಬರಲೇಬೇಕು. ಒಂದು ಪಕ್ಷ ಅವಳು ಬರಲಿಲ್ಲ ಅಂತ ಇಟ್ಕೋ, ನಾನು ಬಿಟ್ಟೇ ಬಿಡ್ತೀನಿ. ಇದು ನನ್ನ ಕೇಸು. ಓಸಿ ಹುಷಾರಾಗಿ ಹ್ಯಾಂಡಲ್ ಮಾಡು. ನಮ್ಮ ಲಕ್ಷ್ಮಕ್ಕ, 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 ಏನ್ ಲಕ್ಷ್ಮಕ್ಕ, ಹೆಂಗಿದ್ದೀರಿ? ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ದೀಯಾ? ಸಿದ್ದೇಗೌಡರು ಸೂಪರ್ ಆಗವ್ರೆ ಕಣಕ. ಹೌದು, ನಿಮ್ಮ ಮಗಳ ಮದ್ವೆ ಹೆಂಗಾಯ್ತು? ಇಲ್ಲಪ್ಪ, ನನ್ನ ಮಗಳ ಮದ್ವೆ ನಿಂತೋಯ್ತು. ಅಯ್ಯೋಯ್ಯೋ, ಯಾಕಕ್ಕ? ಏನಾಯ್ತು? ಏನಾದ್ರು ಸಮಸ್ಯೆ ಆಯ್ತಾ? ಏನಂತ ಹೇಳಿ, ನಾವ್ ಅನ್ಕೊಂಡ ಹಾಗೆಲ್ಲ ಆಗತ್ತಾ? ದೇವರ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂದ್ರೆ ಅವ್ನ ಲೆಕ್ಕಾಚಾರ ಹಾಕಿದ್ರೆ ಹೆಂಗಕ್ಕ? ಅದಕ್ಕೆ ಕೆಲವೊಂದ್ಸಲ ದೇವ್ರ ಕಂಡ್ರೆ ನಂಗೆ ಭಾರಿ ಬೇಜಾರಾಯ್ತದೆ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದಪ್ಪ. ಯಾರಿಗೇನ್ ಕೊಡ್ಬೇಕು ಕೊಡ್ಬಾರ್ದು ಅನ್ನೋದು ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು. ಹಾಗಾದ್ರೆ ಈಗೇನಾಯ್ತು ಅದು ಅವನೇ ಬೇಕಂತ ಮಾಡವನೇ ಅನ್ಕಳಿ. ಅವ್ನು ಏನು ಕೊಡಬೇಕೋ ಅದನ್ನ ಖಂಡಿತ ಕೊಡ್ತಾನೆ. ದೊಡ್ಡವ್ರು ಹೇಳ್ತಾರೆ, ದೇವ್ರ ನಮ್ಮ ಹತ್ರ ಏನಾದ್ರು ಕಿತ್ಕಂದ್ರೆ ಅದಕ್ಕಿಂತ ಚಂದಾಗಿರೋದನ್ನೇ ಕೊಟ್ಟನಂತೆ. ನಿಮ್ಮ ಮಗಳಿಗೆ ಒಳ್ಳೆ ಗಂಡು ಸಿಗುತ್ತೆ. ನೋಡ್ತಾ ಇರಿ, ನೀವು ಅನ್ಕೊಂಡಂಗೆ ನಿಮ್ಮ ಮಗಳ ಮದುವೆ ಆಗುತ್ತೆ. ನಿನ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಪ್ಪ. ಹೌದು, ನೀನೇನ್ ಇಷ್ಟ ಬೇಗ ದೇವಸ್ಥಾನಕ್ಕೆ ಬಂದಿದೀಯಲ್ಲ? ನಿನ್ನೆ ನನ್ನಿಂದ ದೊಡ್ಡ ತಪ್ಪು ನಡೆದೋಗೋದು. ಎಲ್ರು ನೋವನ್ನು ಕೇಳ್ತೀಯ, ನಿನ್ನಿಂದ ತಪ್ಪಾಯ್ತಾ? ಗುರ್ತು ಪರಿಚಯ ಇಲ್ದೇ ಇರೋ ನನಗೆ ಒಳ್ಳೇದ್ ಬಯಸ್ತೀಯ. ನೀನ್ ದೊಡ್ಡ ತಪ್ಪು ಮಾಡಕ್ ಹೇಗ್ ಸಾಧ್ಯ? ಸದ್ಯ ಆಗೋ ದೊಡ್ಡ ಅನಾಹುತನ ಆ ದೇವ್ರು ಕಾಪಾಡ್ಬಿಟ್ಟ. ಅದಕ್ಕೆ ಅವನು ಕೈ ಮುಕ್ಕೊಂಡು ಹೋಗಮ್ಮ ಅಂತ ಬಂದೆ. ಒಳ್ಳೆ ಮನ್ಸಿರೋ ನಿನಗೆ ಒಳ್ಳೇದೇ ಆಗತ್ತೆ. ನೀನ್ ಬಯಸಿದ್ದು ನಿನಗ್ ಸಿಗತ್ತೆ. ನನಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬಿಟ್ಟು ನೀವು ಬೇಜಾರಾಗಿದ್ರೆ ಸರಿನಾ? ನಾನು ಆಗ್ಲಿ ಹೇಳಿಲ್ವಾ, ನಿಮ್ಮ ಮಗಳಿಗೆ ಒಬ್ಬ ಒಳ್ಳೆ ಗಂಡು ಸಿಗುತ್ತಾನೆ. ನಾನು ಆ ಮದ್ವೆಲಿ ಇರ್ತೀನಿ, ನೀವು ತಲೆನೇ ಕೆಡಿಸ್ಕೊಬಿಡಿ. ಲಕ್ಷ್ಮಕ್ಕ, ಸಿದ್ದೇಗೌಡ್ರಿಗೋಸಿ ಕೆಲಸ ಅದೇ, ನಾ ಬರ್ತೀನಿ. ಆಯ್ತಪ್ಪ. ಹಲೋ, ಒಂದು ಜಾಬ್ ಪೋಸ್ಟಿಂಗ್ ಹಾಕಿದ್ರಲ್ಲ, ಅದು ಸಂಬಳ 15,000 ಅಂತ ಹಾಕಿದ್ರಿ. ಸ್ವಲ್ಪ ಜಾಸ್ತಿ ಸಿಗ್ಬೋದಾ? ಏನ್ ಮಾಡ್ತಿದ್ಯಾ ಅಕ್ಕ? ಕೆಲಸ ಹುಡುಕ್ತಾ ಇದ್ದೀನಿ. ಕೆಲ್ಸನಾ? ಮತ್ತೆ ಶ್ರೀಕಾಂತ್ ಸರ್ ಆಫೀಸ್? ಅಲ್ಲಿಗೆ ನಾನು ಹೇಗೆ ನಾನು ಮತ್ತೆ ಆಫೀಸಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಬೇರೆ ಕೆಲಸ ಹುಡುಕ್ತಾ ಇದ್ದೀನಿ. ಹೋಗ್ಲಿ ಬಿಡಕ್ಕ, ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ. ಆದ್ರೆ ಇವಾಗ ಏನ್ ಅರ್ಜೆಂಟು? ನಿಧಾನಕ್ಕೆ ಹುಡುಕ್ಬೋದಲ್ವಾ? ಈಗ ಮಗು ಜವಾಬ್ದಾರಿ ನಂದು. ಎಲ್ಲದಕ್ಕೂ ಅಮ್ಮ ಅಪ್ಪ ಹತ್ರನೇ ದುಡ್ಡು ಕೇಳೋಕ್ಕಾಗಲ್ಲ ಜಾನು. ನನ್ನಿಂದ ಮನೆಯವರು ಕಷ್ಟ ಆಗೋದು ಬೇಡ. ನಾನು ಓದಿರೋದಕ್ಕೆ
ಯಾವ ಕೆಲ್ಸಕ್ಕೆ ಹೋದ್ರೂ 15ರಿಂದ 20 ಸಾವಿರದ ಮೇಲೆ ಸಂಬಳ ಸಿಗಲ್ಲ. ನಾನು ಸ್ವಲ್ಪ ಜಾಸ್ತಿನೇ ಓದಿರ್ಬೇಕಾಗಿತ್ತು. ಆಗ ಒಳ್ಳೆ ಕೆಲಸನೂ ಸಿಕ್ತಿತ್ತು, ಮಗುನೂ ಚೆನ್ನಾಗಿ ನೋಡ್ಕೋಬೋದಾಗಿತ್ತು. ಏನ್ ಮಾಡ್ತಿದ್ದಾಳೆ ನಮ್ ಖುಷಿ ಪುಟ್ಟಿ? ಖುಷಿ ಅಂದರೆ ಯಾವಾಗಲೂ ನಗ್ನಗ್ತಾ ಇರಬೇಕು. ನೀನು ಮುಖನ ಪಂತ ಮಾಡ್ಕೊಂಡು ಕೂತ್ಕೊಂಡ್ರೆ ನಿನ್ನನ್ನು ಖುಷಿ ಅಂತ ಯಾರು ಕರೀತಾರೆ ಹೇಳು? ಸ್ವಲ್ಪ ಚೂರು ಇಷ್ಟ ಇಷ್ಟ. ಮಿಸ್ಟರ್ ವೆಂಕಟೇಶ್ ಅಲಿಯಾಸ್ ವೆಂಕಿ ಅವರೇ, ಈ ರೇಂಜಿಗೆ ಡಾನ್ಸ್ ಮಾಡ್ತಾ ಇದ್ದೀರಾ? ಅವಳನ್ನ ನಗ್ಸಕ್ಕ? ನೀನ್ ಈ ತರ ಎಲ್ಲ ಡಾನ್ಸ್ ಮಾಡಿದ್ರೆ ಅವಳು ನಗಲ್ಲ, ಅಳ್ತಾಳಷ್ಟೇ. ನೀನು ಅಜ್ಜಿ ಬೇಕು ಅಂತಿದ್ದೆ ಅಲ್ವಾ? ಇವರು ಮುತ್ತಜ್ಜಿ. ಇವರು ನಿನ್ ಚಿಕ್ಕ ಮಾವ. ಇವರು ನಿನ್ ದೊಡ್ಡತ್ತೆ. ಇವರು ನಿಮ್ ದೊಡ್ಡ ಮಾವ. ಬೀದಿಲಿ ಹೋಗೋರಿಗೆಲ್ಲ ಮಾವ ಅನ್ಸ್ಕೋಬೇಕಾಯ್ತು ನಾವು. ಇವನು ನಿನ್ ಚಿಕ್ಕ ಬಾವ. ಹಾಯ್ ಹೇಳು. ಮತ್ತಿವ್ರು ಇವರು ನಿನ್ ಮುತ್ತು ಮಾವ. ನಾನು ನಿನ್ ಚಿಕ್ಕಿ. ಇವ್ರು ಯಾರು ಹೇಳು ನೋಡೋಣ? ಇವರು ನಿಮ್ಮ ಅಜ್ಜಿ. ಇವರು ನಮ್ಮ ಅಜ್ಜಿನ? ಲೇ ಬಲ ಲೇ, ಏನಾತ್ರಿ ದಣ್ಯರ? ಜಗ್ಗಲ್ಲ ಮಾವ ಕಾಫಿ. ಅಲ್ಲಿ ಮಾಡ್ಬಿಟ್ಟೋಗವ. ಈ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ ಅಂತ ಹೇಳಿದ್ರಲ್ಲ, ಹೆಂಗ ಬರ್ತಿಲ್ಲಿ? ಮನ್ಯಾಗ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಗೊತ್ತಾಗದ್ ಬೇಡ ಅಂತಿಲ್ಲ. ಪೇಪರ್ನಲ್ಲಿ ಹೆಂಗ ಬಂತು? ನಾಳೆ ತನಿಖೆ ಗಿನ್ಕೆ ಅಂತ ಹೋದ್ರೆ ಏನ ಮಾಡೋದು? ಯಾವಾಗ್ಲೂ ಗುಡುಕ್ತಿದ್ದ ನಮ್ಮ ಮಾವ ಇವತ್ತು ಗುಸು ಗುಸು ಅಂತಿದಾರಲ್ಲ, ಯಾಕೆ ಆಡ್ತಿದ್ದಾರೆ? ದಣ್ಯರ, ಈ ವಿಷಯ ಪೇಪರ್ನಾಗ ಹಾಕ್ಬೇಡ ಅಂತಂದ್ರೆ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರೋದಿಲ್ಲೇನ್ರಿ? ಅದಕ್ಕೆ ನಾವೇ ಹೇಳೇವಿ. ಮಾವ, ಯಾಕೆ ಪೇಪರ್ನೆಲ್ಲ ಮಡ್ಚಿ ಹಾಗೆ ಮುದ್ರಿಟ್ಕೋತಾ ಇದ್ದೀರಾ? ಅದ್ರಲ್ಲಿ ಅಂಥದ್ದೇನಾದ್ರೂ ವಿಷಯ ಇದೆಯಾ? ಅವರ ಏನಿಲ್ರಿ, ಅದ ಯಾವ್ದೋ ರಾಜಕೀಯ ನ್ಯೂಸ್ ರೀ, ಪೇಪರ್ನೇ ಬಂದದ. ಕಣವ, ರಾಜಕೀಯ ವಿಷಯ ನೀನೇನ್ ತಲೆ ಕೆಡ್ಸ್ಕೊಬೇಡ. ನಡವಳಿಕೆ ಧನ್ಯಾರ, ನೀವು ಒಂದು ಸ್ವಲ್ಪ ಆರಾಮಾಗಿರ್ರಿ. ಯಾಕೆ ತಲೆ ಕೆಡ್ಸ್ಕೊಳಕತ್ತೀರಿ? 108 ಪ್ರಶ್ನೆ ಹುಡ್ತಾವು. ಅಪ್ಪ, ಮಗಳೇ ಈಗ ಬಂದ? ಚೆನ್ನಾಗಿದ್ದೀನವ? ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಪ್ಪ ಇದು, ಪೇಪರ್ ಎಲ್ಲ ಹೀಗೆ ಹರಡಿದೆ. ನಾನು ನೋಡ್ಕೊತೀನಿ.
ಏನು ಇಲ್ಲ ಕಣವ, ನಮ್ಮ ಕ್ಷೇತ್ರದಲ್ಲಿ ಒಂದೆರಡು ಗಲಾಟೆ ಇತ್ತು. ಆ ವಿಷಯ ಅನ್ನೋದು ಪೇಪರಲ್ಲಿ ಬಂದೈತಾ ಅಂತ ನೋಡ್ತಾ ಇದ್ವಿ. ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ, ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಲ್ವ. ಅಲ್ಲೋ 200-300 ಓಟ್ ಅವು ಕಣವ, ಅದಕ್ಕೋಸ್ಕರ ಇವೆಲ್ಲ ನೋಡ್ತಾ ಇದ್ದೀನಿ. ಸಿಂಚು ಅಮ್ಮ ಹೇಗಿದೆಯಾ ಮಗಳೇ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಏನು ನಿನ್ ಬಾಲಗೋಚಿ ಬರ್ಲಿಲ್ವಾ? ಅವನ್ ಬಂದಿಲ್ಲ ಅಜ್ಜಿ. ಒಳ್ಳೇದಾಯ್ತು ಬಿಡು. ನಡ್ರವಾ, ಒಳಿಕ್ ಹೋಗಿ ತಾಯಿ ಮಗಳಿಬ್ರು ಮಾತಾಡ್ಕೊಂಡು ನಡ್ರಿ. ಸಿಂಚು ಮದ್ವೆ ಹೇಗಾಯ್ತು? ಮದ್ವೆ ಎಲ್ಲ ಚೆನ್ನಾಗಾಯ್ತಾ? ಆಗ್ಲಿಲ್ಲಮ್ಮ, ಮದ್ವೆ ನಿಂತೋಯ್ತು. ನಿಂತೋಯ್ತಾ? ಏನಾಯ್ತಮ್ಮ? ಮದ್ವೆಗೆ ಅಂತ ಬರ್ತಿದ್ದಾಗ ಹುಡುಗನ್ಗೆ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ಎಲ್ಲವಾ? ಅದೇ ಆ ಮಠದ ರೋಡಲ್ಲಪ್ಪ. ಅಯ್ಯೋ ದೇವ್ರೆ, ಎಂತ ಎಡವಟ್ ಆಗೋಯ್ತಲ್ಲಪ್ಪ. ಇನ್ನೊಂದು ವಿಷಯ ಗೊತ್ತಾ? ಆಕ್ಸಿಡೆಂಟ್ ಅಲ್ಲಿ ಉಳ್ಕೋತಲ್ಲ ಮಗು, ಆ ಮಗುನ ಈ ಭಾವನಾ ಮನೆಗೆ ಬೇರೆ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದ. ಅಯ್ಯೋ, ಒಳ್ಳೇದೋ ಕೆಟ್ಟದ್ದು ಯಾರ್ಯಾರಿಂದ ಏನಾಗಬೇಕು ಅಂತಿದೆಯೋ ಅದು ಹಾಗೆ ತೀರುತ್ತೆ. ಎಲ್ಲ ಹಣೆ ಬರಕಣಮ್ಮ. ಸರಿನಮ್ಮ, ತಲೆ ನೋವ್ತಾ ಇದೆ, ಬಾ ಕಾಫಿ ಮಾಡ್ಕೊಡು. ಓ, ನಮ್ಮ ಎಡವಟ್ಟಿಂದ ಮಗು ಅನಾಥ ಆಗೋಯ್ತಲ್ಲಪ್ಪ. ಅಜ್ಜಿ, ನೀನ್ ಯಾವಾಗ್ಲೂ ಯಾಕೆ ಅಲ್ಲೇ ಕೂತಿರ್ತೀರಾ? ಬನ್ನಿ ನನ್ ಜೊತೆ ಆಟಾಡಿ. ನಾನು ನಿನ್ನಂಗೆ ಚಿಕ್ಕ ಹುಡುಗಿಯಾಗಿದ್ದಾಗ ತುಂಬಾ ಆಟ ಆಡ್ತಿದ್ದೆ ಮಗ. ಮಂಡಿಗಳೆಲ್ಲ ನೋವು ಕಡ. ಖುಷಿ, ನಿನಗೆ ಸಿರಪ್ ತಂದ್ಕೊಡ್ತೀನಿ, ಕುಡಿ ಆಯ್ತಾ? ನಂಗ್ ಬೇಡ. ಯಾಕೆ? ಅತ್ತೆ, ನಂಗ್ ಆಟಾಡ್ಬೇಕು ಅನ್ಸ್ತಿದೆ, ಬರ್ತೀರಾ? ಆದ್ರೆ ನಂಗೆ ತುಂಬಾ ಕೆಲಸ ಇದೆಯಲ್ಲ ಪುಟ್ಟಿ. ಏನ್ ಕೆಲ್ಸ? ಅಯ್ಯೋಯ್ಯೋ, ತರಕಾರಿ ಕಟ್ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಪಾತ್ರೆ ಎಲ್ಲ ತೊಳಿಬೇಕು, ಒಟ್ಟಲ್ಲಿ ಎಲ್ಲ ನಮ್ಮ ಅತ್ತೆ ಹೇಳಿದ ಕೆಲಸನೇ ಮಾಡ್ಬೇಕು. ಯಾಕೆ ಎಲ್ಲ ಕೆಲ್ಸನು ಗರ್ಲ್ಸ್ ಮಾಡ್ಬೇಕು? ಅದು ನನಗೆ ಗೊತ್ತಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ ಹೇಳು? ಅಯ್ಯೋ, ನಂಗ್ ಹೇಳಿ. ಓ, ಇದೊಳ್ಳೆ ಕಥೆ ಆಯ್ತಲ್ಲ ನಂಗೆ. ನಾನ್ ತಿಳ್ಕೊಬೇಕು, ಹೇಳಿ ಅತ್ತೆ. ಯಾಕೆಂದ್ರೆ ಗಂಡಸರಿಗೆ ಈ ಪ್ರಪಂಚ ಹೇಗ್ ನಡೆಸ್ಬೇಕು ಅಂತ ಗೊತ್ತಿರತ್ತೆ. ಆದ್ರೆ ಒಂದು ಮನೆನ ಹೇಗ್ ನಡೆಸ್ಬೇಕು ಅಂತ ಹೆಣ್ಣಿಗ್ ಮಾತ್ರ ಗೊತ್ತಿರತ್ತೆ. ಹೌದಾ? ಗಂಡಸರು ಹೊರಗ್ ಹೋಗಿ ದುಡ್ಡು ತಗೊಂಡ್ ಬಂದು ಮನೇಲಿ ಎಲ್ರನ್ನೂ ನೋಡ್ಕೊಂಡ್ರೆ, ಹೆಣ್ಣು ಮನೆಯಲ್ಲೇ ಇದ್ಕೊಂಡು ಮನೇಲಿರೋ ಮನ್ಸನ್ನ ಅರ್ಥ ಮಾಡ್ಕೋತಾಳೆ. ಸೂಪರ್ ಅಜ್ಜಿ. ಈಗ ನಿನ್ಗೆ ಹಶ್ವಾಗ್ತಿದೆ ಅಲ್ವಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಯಾಕೆಂದ್ರೆ ನಾನು ನಿಮ್ಮ ಅಜ್ಜಿ. ಲವ್ ಯು ಅಜ್ಜಿ. ಧನ್ಯಾರ, SP ಸಾಹೇಬ್ರಿಗೆ, ಡಾಕ್ಟ್ರಿಗೆ ಎಲ್ಲಾರ್ಗೂ ಹೇಳಿವಿ. ನೀವ್ ಯಾಕೆ ಇಷ್ಟ ತಲೆ ಕೆಡ್ಸ್ಕೊಳಕತ್ತೀರಿ? ಎಲೆಕ್ಷನ್ ಗಂಡು ತೊಂದರೆ ಆಗ್ಬಾರ್ದು, ಅದಕ್ಕೆ. ಈಗ ಏನ್ ಮಾಡ್ಬೇಕಾದ್ರೆ ಹೇಳ್ರಿ. ಅಮ್ಮ ಸಿಂಚನ, ಏನಪ್ಪ? ನಿಮ್ಮ ಮನೆ ಎಲ್ಲ ಬರುತ್ತೆ? ನಮ್ಮನೇನ? ಯಾಕಪ್ಪ? ನಿಮ್ಮ ಮನೆಗೆ ಬಂದು ಅವ್ರನ್ನೆಲ್ಲ ಹೊಸಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಕಣವ. ಅಪ್ಪ, ನೀವು ನಮ್ಮನೆಗೆ ಬರ್ತೀರಾ? ಹೂ ಕಣವ, ಪಾಪ ಇಷ್ಟೆಲ್ಲ ನಡೆದೋಗೈತಲ್ಲ, ನಿಮ್ಮ ಮನೆಗೆ ಬಂದು ಒಂದು 4 ಮಾತಾಡ್ಕೊಂಡ್ ಬರೋಣ ಅಂತ ಅಷ್ಟೇ ಕಣವ. ಅಪ್ಪ, ರೀ, ನೀವು ಹೇಳ್ತಾ ಇರೋದು ನಿಜನಾ? ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ಏನ್ರಿ, ಇವತ್ತು ಮಾವಂಗೆ ಅವ್ರ ಬೀಗರ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಏಯ್, ಆಳ ಮನೆಗೆ ಅರಸ ಹೋಯ್ತಾನೇನ್ಲ? ತಪ್ಪೋ ಸರಿನೋ, ನಮ್ಮ ಮಗಳು ಈಗ ಅವ್ರ ಮನೆಗೆ ಸೇರಿದ್ದಾಳೆ. ಅವಳಿಗೋಸ್ಕರನಾದ್ರೂ
ಇಂಥ ಸಮಯದಲ್ಲಿ ನಾವು ಹೋಗಲೇಬೇಕು ರೀ. ರೀ, ನಿಮ್ಮ ನಿರ್ಧಾರ ಸರಿಯಾಗಿದೆ. ಬೀಗ್ರ ಮನೆ, ಅಳಿಯನ ಮನೆ ಅಂತ ಹೋಗದೇ ಇದ್ರು ನಮ್ಮ ಮಗಳಿಗೋಸ್ಕರನಾದ್ರೂ ನಾವು ಹೋಗಲೇಬೇಕು ರೀ. ಭಗವಂತ ಎಲ್ಲ ಒಳ್ಳೇದು ಮಾಡಪ್ಪ. ಹ್ಞೂ, ದೇವ್ರು ಒಳ್ಳೇದು ಮಾಡ್ತಾನೆ. ಉಣ್ಣಕ್ಕೆ ಏನಾರು ರೆಡಿ ಮಾಡ್ಕೊಂಡು ನಡಿ ನೀನು. ಸರಿ ರೀ. ಅವ್ವ, ಎಲೆಕ್ಷನ್ ಹತ್ರ ಬರ್ತಾ ಇದ್ಕಣವ. ಆ ಏರಿಯಾದಲ್ಲಿ ಅವ್ನಿಗೆ ಒಳ್ಳೆ ಹೆಸರೈತೆ. ನಮಗೂ ಅವನಿಗೂ ಮುಂಚಿರೋದು ಯಾರಿಗೂ ಗೊತ್ತಾಗಬಾರ್ದು ಕಣವ. ಅದು ಅಲ್ಲದೆ ಆ ಏರಿಯಾದಲ್ಲಿ 200-300 ಓಟ್ ಐತೆ. ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇವನು. ಏನೇ ಆದರೂ ನೀನು ಅವ್ರ ಮನೆಗೆ ಹೋಗೋದು ನನಗಿಷ್ಟ ಇಲ್ಲ ಕಲ. ಏನೋ ಎಲೆಕ್ಷನ್ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಸುಮ್ಮನೆ ಇವ್ನಿ. ಇಲ್ಲಿ ನೋಡ್ಲಾ ಸಿದ್ದೇಗೌಡ್ರೆ, ಒಂದು ಪರೀಕ್ಷೆ ಏನೋ ಪಾಸ್ ಆತು, ಇನ್ನು ಹೇಳ್ತಾವಲ್ಲ ಅವನು ಯಾವ ಬರೆಯೋದು? ನಿನ್ ತರ ಕಾಪಿ ಹೊಡೆದು ಪಾಸ್ ಆಗಕ್ಕೆ ನಿಮ್ 3 ಸ್ಕೂಲ್ ಕೆಟ್ಟೈತೇನ? ಸುಮ್ಕಿರ್ಲ, ಗೌಡ್ರು ಆಳಕ್ಕೋಗಿ ಏನೋ ಯೋಚನೆ ಮಾಡ್ತಾವ್ರೆ ಕಣ್ರಲ್ಲ. ಲೇ, ಗೌಡ್ರು ಆಳಕ್ಕೋಗಿ ಸ್ಯಾನೆ ಒತ್ತಾಗದೆ, ಸ್ವಲ್ಪ ಸುಮ್ಕಿರು. ಬನ್ನಿ. ಯಾರಲ್ಲ ಇವರೆಲ್ಲ? ಯಾಕ್ರಲ್ಲ ಅಂಕಿರ್ಸ್ಕೊತಿದ್ದೀರಿ? ನಂಗೇನ್ ಕಿವಿ ಕೇಳ್ಸೊಳ್ದೆ? ಏನ್ರಲ್ಲ ಬ್ಯಾಗ್ ಓದ್ವರನೆ ಬಂದ್ವಲ್ಲ. ಬ್ಯಾಗ್ ಅಲ್ಲ ಅಣ್ಣ. ಅಣ್ಣ, ಓ, ನೀನ್ ಬ್ಯಾಟ್ ಕೇಳಿದ್ದೆ ಅಲ್ವಲ್ಲ? ನೀನ್ ಹೋಗಿರ್ಲ, ನಾಳೆ ಕೊಡ್ಸ್ಕೊಡ್ತೀನಿ. ಅದು ಅಲ್ಲ ಅಣ್ಣ. ಮತ್ತಿನ್ನೇನ್ರಲ್ಲ? ಬಸ್ ಕಾಲಿದ್ರು ನಿಲ್ಸೋದೇ ಇಲ್ಲ ಅಣ್ಣ. ಓಡಾಗ 10 ವರ್ಷದಲ್ಲಿ ಬಸ್ಸೇ ಹೊಂಟೋಗ್ಬಿಡುತ್ತಣ್ಣ. ಕಾಲೇಜಿಗೆ ತುಂಬಾ ಲೇಟ್ ಆಗ್ತಿದೆ ಅಣ್ಣ. ಒಂದ್ ದಿವಸನೂ ನಾವು ಕರೆಕ್ಟ್ ಟೈಮ್ಗೆ ಕಾಲೇಜ್ಗೆ ಹೋಗಕ್ಕಾಗ್ತಿಲ್ಲ ಅಣ್ಣ. ಅಣ್ಣ, ನೀವೇ ನಮಗೆ ಹೆಲ್ಪ್ ಮಾಡಬೇಕು. ಯಾಕಣ್ಣ ಬ್ರೇಕಿಂಗ್ ಹೊಡೆದೆ? ಏನಾಯ್ತು? ಯಾರೋ ಗಾಡಿ ಅಡ್ಡಾಕರ್ ನೋಡೋಣ. ಯಾರಣ್ಣ ಗಾಡಿ ಹಿಂಗ್ ರೋಡ್ ನಿಲ್ಸ್ಬಿಟ್ಟವನೆ? ಯಾಕಣ್ಣ ಬಸ್ ಅಡ್ಡಾಕಿದ್ಯಾ? ಏಯ್, ಇಳಿಲ ಕೆಳಗಡೆಗೆ. ಬಾರ್ಲಾ. ಯಾಕಣ್ಣ ಹಿಂಗ್ ಬಸ್ ಅಡ್ಡಿ ಹಾಕಿದೀರಾ? ಹಿಂಗೆ ಮಾಡಿದ್ರೆ ಪಬ್ಲಿಕ್ ತೊಂದರೆ ಆಯ್ತದೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನನ್ನ ಮಗನೇ, ಕಂಪ್ಲೇಂಟ್ ಕೊಟ್ಟಿಯಲ್ಲ? ಕಂಪ್ಲೇಂಟಾ? ಯಾವನ ಕೊಡ್ತೀಯಲ್ಲ ಕಂಪ್ಲೇಂಟಾ? ನಡಿಲ್ಲ, ನಾನು ಬರ್ತೀನಿ. ಇವ್ರಾರು ಗೊತ್ತಿಲ್ಲ? XMLA ಜವರೇಗೌಡ್ರ ಮಗ ಸಿದ್ದೇಗೌಡ್ರು. ಅಲ್ಲ ಕಣ್ಲ, ನಿಮ್ ಓನರು ಎಂತ ಒಳ್ಳೆ ಮನುಷ್ಯ. ಓದೋ ಹುಡುಗರಿಗೆಲ್ಲ ಉಪಯೋಗ ಆಗ್ಲಿ ಅಂತ ಬಸ್ ಮಾಡಿಸ್ಕೊಟ್ಟು ಅಂತಾನೆ. ನೀವುಗಳು ದುಡ್ಡು ಮಾಡೋದಕ್ಕೋಸ್ಕರ ಅವ್ರನ್ನೆಲ್ಲ ಹತ್ತಿಸ್ಕೊಂಡೆ ಓದಿರೆ. ಅದೇ ನಿಮ್ಮ ಮಕ್ಳಾದ್ರೆ ಹುಷಾರ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಬರ್ತೀರ ತಾನೆ. ಯಾಕೆ? ನಿಮ್ಮ ಮಕ್ಳು ಮಾತ್ರ ನಿಮ್ಮ ಮಕ್ಕಳು, ಕಂಡೋರ್ ಮಕ್ಕಳು ಮಕ್ಕಳಲ್ವೇ? ನೋಡು, ಇವ್ರಿಗೆಲ್ಲ ಇವಾಗ ಪರೀಕ್ಷೆ ಅದೇ. ನೀವು ಟೈಮ್ ಕರೆಕ್ಟಾಗಿ ಹತ್ತಿಸ್ಕೊಳ್ದೆ ಹೋದ್ರೆ ಅವ್ರು ಟೈಮ್ ಕರೆಕ್ಟಾಗಿ ಕಾಲೇಜ್ಗೆ ಹೋದಾರ? ಸರಿಯಾಗಿ ಪರೀಕ್ಷೆ ಬರೆಯೋಕ್ಕಾಯ್ತದ? ಇನ್ನೊಂದ್ಸಲ ಇವ್ರನ್ನೆಲ್ಲ ಹತ್ತಿಸ್ಕೊಳ್ಳೋದಕ್ಕೆ ಇಲ್ಲಿ ಬಸ್ ನಿಲ್ಲಿಸದೆ ಹೋದ್ರೆ ಯಾವನ್ ಸುಮ್ಮನಿದ್ರು ಈ ಸಿದ್ದೇಗೌಡ ಸುಮ್ಮನಿರಕ್ಕಿಲ್ಲ. ಅರ್ಥ ಆಯ್ತಾ? ಅಣ್ಣ, ಇದೊಂದು ಕಿತ ನಾನು ಕ್ಷಮಿಸ್ಬಿಡೋಣ.
ಅಲ್ಲಿ ನೋಡ್ರಲ್ಲ ಆತ್ಗೆ ಡ್ರೈವರ್ ಅಣ್ಣ, ರಯ್ಯ ರಯ್ಯ ರಯ್ಯ. ಮಳೆ ಹೆಂಗಲ್ಲ ಬರ್ತದೆ? ಸಿದ್ದೇಗೌಡ್ರೆ, ಥ್ಯಾಂಕ್ ಯು.